ಮೈಸೂರಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಪ್ರಸಾದ್ ಬನ್ರಿ ಅಂತ ಸಿದ್ದರಾಮಯ್ಯನವರು ಬಹಳ ಆತ್ಮೀಯತೆಯನ್ನು ತಮ್ಮ ಒಂದು ಕಾಲದ ಗೆಳೆಯರಿಗೆ ತೋರಿಸಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಬಂದು ಕೂಡಲೇ ಎದ್ದು ನಿಲ್ಲೋದಕ್ಕೆ ಮುಂದಾದರು ಸಿದ್ದರಾಮಯ್ಯನವರು. ಎದ್ದು ನಿಲ್ಲೋದಕ್ಕೆ ಮುಂದಾದ ಸಿಎಂಗೆ ಬೇಡ ಬೇಡ ಕೂತ್ಕೊಳ್ಳಿ ಅಂತ ಪ್ರಸಾದ್ ಅವರು ಆತ್ಮೀಯತೆಯನ್ನು ತೋರಿಸಿದ್ದಾರೆ. ಏನು ಮಲಗಿದ್ರಾ ಅಂತ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಆರೋಗ್ಯ ವಿಚಾರಿಸಿದ್ದಾರೆ, ಹೇಗಿದೆ ಕಾಲೆಲ್ಲ ಅಂತ. ಕಾಲು ನೋವಿತ್ತು, ಅದಕ್ಕೋಸ್ಕರ ಮಲಗಿದ್ದೆ ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಆರಂಭದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆರೋಗ್ಯ ನೋಡ್ಕೊಳ್ಳಿ ಚೆನ್ನಾಗಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹಿಂದೆ ತಗೋಣ ಮಲಗಿದ್ರ ಸ್ವಲ್ಪ ಕಾಲು ಏನು ಇದಾಗಿತ್ತ ಗಾಯ ಆಗಿತ್ತ? ನನ್ನ ಹಿಂದೆ ನೀಡಿದೆ ನನ್ನ ತೋಟ ತೋರಿಸೋದು ನನ್ನ ತಲೆಗೆ ಬರಲ್ವಾ? ಅದು ಹೇಳಿದ ಅದಕ್ಕೆ ನೀವು ತಳ್ಳೆ ಇಲ್ಲ ನಿಮಗೆ ಸ್ವಲ್ಪ ಕ್ಯಾಮರಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಶ್ರೀನಿವಾಸ್ ಪ್ರಸಾದ್ ಅವರು ಇವಾಗ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡ್ಬಿಟ್ರ. ಒಂದು ಕಡೆ ಮುಖ್ಯಮಂತ್ರಿಗಳೇ ಖುದ್ದು ಮನೆಗೆ ಬಂದು ತಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಾಳೆ ಮೋದಿ ಸಮಾವೇಶಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರು ಹೋಗಬೇಕು. ಏನಾಗಬಹುದು ಶ್ರೀನಿವಾಸ್ ಪ್ರಸಾದ್ ಅವರ ಈ ನಿರ್ಧಾರ ಅಂತ? ಅರವಿಂದ್, ಮೈಸೂರಿನ ರಾಜಕಾರಣದ ಮಟ್ಟಿಗೆ ಇದು ಅತ್ಯಂತ ಮಹತ್ತರವಾದಂತಹ ಭೇಟಿ, ಒಂದು ರೀತಿಯಂಥ ಮಹತ್ತರವಾದಂತಹ ಒಂದು ತಿರುವು ಕೂಡ. ಕಳೆದ 6 ವರ್ಷಗಳಿಂದಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ಒಂದು ರೀತಿಯಾಗಿ ಆವು ಮುಗಿಸಿದ ರೀತಿಯಲ್ಲಿದ್ದರು. ಪರಸ್ಪರವಾಗಿ ಭೇಟಿಯೂ ಇರಲಿಲ್ಲ, ಮಾತು ಕೂಡ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಇವತ್ತು ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಈ ಥರದ ಒಂದು ದೊಡ್ಡ ಮಟ್ಟದ ರಾಜಕೀಯವಾದಂಥ ಒಂದು ಬೆಳವಣಿಗೆ ನಡೆದಿರುವಂಥದ್ದು. ಪಬ್ಲಿಕ್ ಟಿವಿ ಕಳೆದ ಒಂದು ವಾರದಿಂದಲೂ ಕೂಡ ಈ ವಿಚಾರದಲ್ಲಿ ಒಂದು ಸುದ್ದಿ ಪ್ರಕಟ ಮಾಡಿತ್ತು. ಇಷ್ಟರಲ್ಲೇ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಖುದ್ದು ಸಿದ್ದರಾಮಯ್ಯನವರೇ ಭೇಟಿ ನೀಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಆ ಒಂದು ಸುದ್ದಿ ಈಗ ಸತ್ಯ ಆಗಿರುವಂಥದ್ದು. ಇವತ್ತಿನ ಈ ಒಂದು ಭೇಟಿ ಒಂದು ರೀತಿಯಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಪಾಲಿಗೆ ಒಂದು ರೀತಿಯಾಗಿ ಧರ್ಮ ಸಂಕಟ, ಒಂದು ರೀತಿಯಾಗಿ ಹಳೆ ತಮ್ಮ ಸ್ನೇಹಿತರೊಬ್ಬರು ಮತ್ತೆ ಬಂದಿದ್ದಂಥದ್ದು, ಮರು ಸ್ನೇಹ ಸೃಷ್ಟಿಯಾಗಿದ್ದಂಥ ಸಂತೋಷ ಒಂದು ಕಡೆ ಆಗೋದಾದರೆ, ಮತ್ತೊಂದು ಕಡೆಯಲ್ಲಿ ತಮ್ಮ ರಾಜಕೀಯವಾದಂಥ ನಿಲುವು ಏನು ಅನ್ನುವಂಥದ್ದು. ಈಗಾಗಲೇ ಚುನಾವಣಾ ರಾಜಕೀಯದಿಂದಲೇ ಸಂಪೂರ್ಣವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ. ಆದರೂ ಕೂಡ ಅವರ ಸುತ್ತ ಒಂದು ಪ್ರಭಾವಳಿ ಇದ್ದೇ ಇದೆ. ಆ ಪ್ರಭಾವಳಿಯ ವಿಚಾರದಲ್ಲಿ ಈಗ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು? ಖುದ್ದು ಮುಖ್ಯಮಂತ್ರಿಗಳೇ ತಮ್ಮ ಮನೆಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಆ ಧರ್ಮ ಸಂಕಟ ಇನ್ನೂ ಕೂಡ ಹೆಚ್ಚಾಗಿರುವಂಥದ್ದು. ಇಲ್ಲಿಯವರೆಗೆ ಕಾಂಗ್ರೆಸ್ನ ಅತಿ ಹೆಚ್ಚು ನಾಯಕರು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಬಂದಿರ್ಬೋದು, ಅವರದೇ ಒಂದು ತೂಕ. ಆದರೆ ಖುದ್ದು ಮುಖ್ಯಮಂತ್ರಿಗಳೇ ಬಂದಿರುವಂಥ ಕಾರಣಕ್ಕೋಸ್ಕರವಾಗಿ ಆ ತೂಕವೇ ಬೇರೆ ಆಗ್ತಾ ಇದೆ. ಹಾಗಾಗಿ ಒಂದು ಹಂತದಲ್ಲಿ ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಒಂದು ಕಡೆಯಲ್ಲಿ ಸಂತೋಷ, ಯಾಕಂದರೆ ಮತ್ತೆ ಸ್ನೇಹ ಮರು ಹೊಂದಾಣಿಕೆ ಆಯಿತು ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಧರ್ಮ ಸಂಕಟ, ಈಗ BJPಯನ್ನು ಬೆಂಬಲಿಸಬೇಕು, ಕಾಂಗ್ರೆಸ್ಸನ್ನೇ ಬೆಂಬಲಿಸಬೇಕು ಅನ್ನುವಂಥ ಒಂದು ಧರ್ಮ ಸಂಕಟಕ್ಕಂತೂ ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಸಿಲುಕೊಂಡಿರುವಂಥದ್ದು. KP, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಅದಕ್ಕೆ ಹೇಳಿದ್ದು ಆರಂಭದಲ್ಲಿ ಇದೊಂಥರ ನಿಜಕ್ಕೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಧರ್ಮ ಸಂಕಟ. ಮುಖ್ಯಮಂತ್ರಿಗಳೇ ಖುದ್ದು ಬಂದಿದ್ದಾರೆ ಅಂತಂದಾಗ ಯೋಚನೆ ಮಾಡಲೇಬೇಕಾಗತ್ತೆ.